ನಮಸ್ಕಾರ. ಈಗ ತಾನೇ ಕಂಗುವ ಸಿನಿಮಾನ ನೋಡ್ದೆ, ಅದು ಕೂಡ ಕನ್ನಡದಲ್ಲಿ. ಸಿನಿಮಾ ಹೇಗಿತ್ತು ಅಂತ ಅಂದ್ರೆ ಅವರೇ ಹೇಳಿರೋ ತರ. ಇನ್ನ ಸಿನಿಮಾದು ಕತೆ ವಿಚಾರದ ಕಡೆ ಬರೋದಾದ್ರೆ, ಫ್ರಾನ್ಸಿಸ್ ಇವನೊಬ್ಬ ಬೌಂಡಿ ಅಂಟರ್. ಇವನ್ಗೆ ಒಂದ್ ಹುಡ್ಗ ಸಿಗ್ತಾನೆ. ಆ ಹುಡ್ಗ ಯಾರು, ಆ ಹುಡ್ಗ ಏನಕ್ಕಾಗಿ ಸಿಗ್ತಾನೆ, ಆ ಹುಡ್ಗ ಸಿಕ್ಕಾದ್ಮೇಲೆ ಏನಾಗುತ್ತೆ, ಮತ್ತೆ ಕಂಗುವಾ ಯಾರು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದಲ್ಲಿ ನನಗೆ ಮೊದಲು ಇಷ್ಟ ಆಗಿದ್ದೆ ಸೂರ್ಯ ಸರ್ ಅವರ ಪರ್ಫಾರ್ಮೆನ್ಸ್. ಎಲ್ಲೋ ಒಂದ್ ಕಡೆ ಓವರ್ ಅಂತ ಅನ್ಸೋದ್ರು ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂತ ಅಂದ್ರೆ ಅವರು ಏನ್ ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಬಟ್ ಕೆಲವು ಕಡೆ ಕೆಲವು ಸೀನ್ಸ್ ಅಲ್ಲಿ ಅದು ಕೂಡ ಓವರ್ ಆಯ್ತು ಅಂತ ಅನ್ಸುತ್ತೆ. ಅದನ್ನ ಬಿಟ್ರೆ ಆ ಮೂವಿಯಲ್ಲಿ ಆ ಪಾತ್ರಕ್ಕೆ ಕೊಟ್ಟಿರೋ ಹೈಪ್ ಮತ್ತೆ ಬಿಲ್ಡಪ್ ಚೆನ್ನಾಗೇ ಇದೆ, ಒಂದ್ಸಲ ನೋಡ್ಬೋದು. ಇನ್ನ ಸಿನಿಮಾದಲ್ಲಿ ಕೆಲವೊಂದ್ ಸೀನ್ಸ್ ಅಲ್ಲಿ ಬರೋ ಟ್ವಿಸ್ಟ್ ಗಳು ಕೂಡ ನನಗೆ ಇಷ್ಟ ಆಯ್ತು. ಇನ್ನೂ ಚೆನ್ನಾಗಿ ತೋರಿಸಬಹುದಿತ್ತೇನೋ, ಆದ್ರೆ ಅಲ್ಲಿ ಬಂದಿ ಟ್ವಿಸ್ಟ್ ನನಗೆ ಓಕೆ ಅಂತ ಅನಿಸ್ತು. ಅದರಲ್ಲೂ ಕೂಡ ನೆಗೆಟಿವ್ ಇದೆ, ಬಟ್ ಆದ್ರೂ ಕೂಡ ಪಾಸಿಟಿವ್ ಅಲ್ಲೇ ಹೇಳ್ತೀನಿ. ಯಾಕಂತಂದ್ರೆ ನನಗೂ ಸ್ವಲ್ಪ ಸೀನ್ಸ್ ಗಳು ಇಷ್ಟ. ಅದು ಸುಮ್ನೆ ಚೆನ್ನಾಗಿಲ್ಲ ಹಂಗೈತಿ ಅಂತ ನನ್ಗೆ ಹೇಳಕ್ ಇಷ್ಟ ಇಲ್ಲ. ಯಾಕೆ ಯಾವ್ದೋ ಒಂದ್ ಮೂವಿ ಮೇಲೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ಬೇಕು ಅಂದ್ರೆ, ಈ ಮೂವಿಲಿ ತುಂಬಾ ನೆಗೆಟಿವ್ ಅವೆ. ಯಾಕಂತ ಅಂದ್ರೆ ಆತರ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿತ್ತು, ಮತ್ತೆ ಬಜೆಟ್ ಕೂಡ ಆತರ ಹೈ ಇದೆ. ಇನ್ನ ಸಿನಿಮಾದು ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕಡೆ ಬರೋದಾದ್ರೆ ನನಗ್ ತುಂಬಾ ಇಷ್ಟ ಆಯ್ತು. ಸಾಂಗ್ಸ್ ಗಳು ಮತ್ತೆ ಬಿಜಿಎಂ ಗಳು ಎಲ್ಲ ಇಷ್ಟ ಆಯ್ತು ಅಂತ ಹೇಳಲ್ಲ, ಆದ್ರೆ ಕೆಲವೊಂದು ಮಾತ್ರ ಸಖತ್ ಇಷ್ಟ ಆಯ್ತು. ಅದ್ರಲ್ಲೂ ಕೂಡ ಕಂಗುವಾ ಬಿಜಿಎಂ ಇರ್ಬೋದು, ಇಲ್ಲ ಅಂತಂದ್ರೆ ಫೈರ್ ಸಾಂಗ್ ಇರ್ಬೋದು, ಎಲ್ಲ ಇಷ್ಟ ಆಯ್ತು. ಆದ್ರೆ ಒಂದ್ ಸಾಂಗ್ ಬೇಕಿರ್ಲಿಲ್ಲ, ಅದ್ಯಾವ್ದು ಅಂತ ನಾನು ಲಾಸ್ಟಿಗೆ ಮಾತಾಡ್ತೀನಿ. ಇನ್ನ ಇವನ್ನೆಲ್ಲ ಬಿಟ್ರೆ ಓವರ್ ಆಲ್ ಆಗಿ ಸಿನಿಮಾದಲ್ಲಿ ಇರೋ ಸಾಂಗ್ಸ್ ಮತ್ತೆ ಬಿಜಿಎಂ ನನಗ್ ತುಂಬಾ ಇಷ್ಟ ಆಯ್ತು. ಸಿನಿಮಾದು ನೆಗೆಟಿವ್ ವಿಚಾರದ ಕಡೆ ಬರೋದಾದ್ರೆ, ಸ್ಟಾರ್ಟಿಂಗು ಒಂದ್ 25-30 ನಿಮಿಷ ಮತ್ತೆ ಕೊನೆ ಕ್ಲೈಮ್ಯಾಕ್ಸ್ ನನಗೆ ಅಷ್ಟೊಂದು ಇಷ್ಟನೇ ಆಗ್ಲಿಲ್ಲ. ಯಾಕಂತ ಅಂದ್ರೆ ಸ್ಟಾರ್ಟಿಂಗ್ ಒಂದ್ 20-30 ನಿಮಿಷ ತುಂಬಾ ಬಲವಂತವಾಗಿ ತುರ್ಕವ್ರೆ ಅಂತ ಅನ್ಸುತ್ತೆ. ಅದರಲ್ಲೂ ಕೂಡ ಪೊಲೀಸ್ ಸೀಕ್ವೆನ್ಸ್ ಏನೈತೆ ಅದಂತೂ ತುಂಬಾ ವರ್ಸ್ಟ್ ಆಗೈತೆ. ಅಲ್ಲಿ ಬರೋ ಡೈಲಾಗ್ ಆಗ್ಲಿ, ಇಲ್ಲ ಅಂತ ಅಂದ್ರೆ ಸ್ಕ್ರೀನ್ ಪ್ಲೇ ಆಗ್ಲಿ, ಯಾವ್ದು ಕೂಡ ಇಷ್ಟ ಆಗ್ಲಿಲ್ಲ, ತುಂಬಾ ವರ್ಸ್ಟ್ ಆಗೈತೆ. ಆದ್ರೆ ಒಂದು ಮಾತ್ರ ನಂಗೆ ಜಾಸ್ತಿ ಇಷ್ಟ ಆಯ್ತು, ಏನಂತ ಅಂದ್ರೆ ಕಾರ್ಗಳು, ಅವೆರಡು ಕಾರ್ಗಳು ಸಖತ್ತಾಗವೆ. ಅದರಲ್ಲೂ ಆ ಕಾಸ್ಟ್ಯೂಮ್ ಡಿಸೈನ್ ಕೈ ಮುಗಿದ್ ಬಿಡ್ಬೇಕು. ಸೂರ್ಯ ಸರ್ನ ಜಾತ್ರೆ ಮಾಡಾಕವ್ರೆ. ಆಮೇಲೆ ಎಕ್ಸಿಕ್ಯೂಷನ್ ಸ್ಟೈಲು ಚಪ್ಪಲಿತನ ತುಂಬಿ ತುಡುಕ್ತಿದೆ. ಅದೇನೋ ಹೇಳ್ತಾರಲ್ಲ ಹಂಗೆ, ಬಡವ್ರು ಮಾಡಿದ್ರೆ ಚಪ್ಪಲಿತನ, ಶ್ರೀಮಂತರು ಮಾಡಿದ್ರೆ ಶೋಕಿನ, ಅದೇ ತರ ಈ ಕಾಣಿಸೋದು. ಸಖತ್ ಜಾತ್ರೆ ಆಯ್ತು. ಸಿನಿಮಾದು ನೆಗೆಟಿವ್ ವಿಚಾರದ ಕಡೆ ಬರೋದಾದ್ರೆ, ವಿಲನ್ಸ್ ನನಗೆ ಯಾಕೆ ಆತರ ಅನ್ನಿಸ್ತು ಅಂತ ಅಂದ್ರೆ, ತುಂಬಾ ಬಿಲ್ಡಪ್ ಕೊಟ್ಬಿಡೋದು ವಿಲನ್ಗಳಿಗೆ, ಆಮೇಲೆ ನಬುಕನ್ ಸಾಯಿಸ್ಬಿಡೋದು. ಅಂದ್ರೆ ಆ ಬಿಲ್ಡಪ್ಗೂ ಅವ್ನ್ ಸತ್ತೋಗೋದಕ್ಕೂ ಒಂದಕ್ಕೊಂದು ಮ್ಯಾಚೇ ಇಲ್ಲ. ಒಂದ್ ಸಾವು ಸತ್ತೋಯ್ತಾನೆ ವಿಲನ್. ಅಂದ್ರೆ ಫಸ್ಟ್ ಇಂದಲೂ ತುಂಬಾ ಬಿಲ್ಡಪ್ ಕೊಟ್ಟಿದ್ರೆ ಒಂದ್ ಸ್ವಲ್ಪ ಟಫ್ ಫೈಟಾರು ಇರ್ಬೇಕು, ಆದ್ರೆ ಈ ಮೂವಿಲಿ ಆತರ ಇಲ್ಲ. ಲಬುಕನ್ ಸತ್ತೋಗ್ಬಿಡ್ತಾರೆ ವಿಲನ್ಸ್ಗಳು. ಅದೇ ಒಂದ್ ಸ್ವಲ್ಪ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಇನ್ನೊಂದು ಈ ಸಿನಿಮಾದು ನೆಗೆಟಿವ್ ವಿಚಾರದ ಕಡೆ ಬರೋದಾದ್ರೆ, VFX ಗ್ರಾಫಿಕ್ ಕೆಲವು ಕಡೆ ಚೆನ್ನಾಗಿದೆ, ಬಟ್ ಇನ್ ಕೆಲವು ಕಡೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಯಾಕಂತ ಅಂದ್ರೆ ಸಿನಿಮಾದು ಟ್ರೈಲರ್ ನೋಡಿದಾಗ ಟ್ರೈಲರ್ ಕಟ್ಟು ಎಷ್ಟ್ ಚೆನ್ನಾಗಿತ್ತು ಅಂತ ಅಂದ್ರೆ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅದರಲ್ಲೂ ಕೂಡ VFX ಮೇಲೆ. ಆದ್ರೆ ಇಟ್ಟಿರೋ ನಂಬಿಕೆಗೂ ಇಲ್ಲಿ ತೋರ್ಸಿರೋ ರೀತಿಗೂ ಅಷ್ಟೊಂದು ರೀಚ್ ಆಗ್ಲಿಲ್ಲ ಎಕ್ಸ್ಪೆಕ್ಟೇಷನ್ಸ್. ಹಾಗಾಗಿ ಅದೆಲ್ಲೋ ಒಂದ್ ಕಡೆ ನನಗ್ ನೆಗೆಟಿವ್ ಅಂತ ಅನ್ನಿಸ್ತು. ಇನ್ನ ಸಿನಿಮಾದು ನೆಗೆಟಿವ್ ವಿಚಾರದ ಕಡೆ ಬರೋದಾದ್ರೆ, ಕ್ಲೈಮ್ಯಾಕ್ಸ್ ಮತ್ತೆ ಕೇಮಿಯೋದು ನಾನು ಹೆಸರು ತಾಳಕ್ ಹೋಗಲ್ಲ. ಯಾಕಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ನ ಸ್ಪಾಯ್ ಮಾಡಕ್ ಇಷ್ಟ ಇಲ್ಲ. ಲಾಸ್ಟಿಗೆ ಆ ಬಿಗ್ ಟ್ವಿಸ್ಟ್ ನ ನೋಡ್ಬಿಟ್ಟು ನೀವೇ ತಿಳ್ಕೊಳ್ಳಿ. ಅದ್ ಬಿಟ್ರೆ ಕ್ಲೈಮ್ಯಾಕ್ಸ್ ಅವರು ತೋರ್ಸಿರೋ ರೀತಿ ಅದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿರ್ಲಿಲ್ಲ. ಮತ್ತೆ ಕ್ಲೈಮ್ಯಾಕ್ಸ್ ಕೂಡ ಸ್ವಲ್ಪ ಓವರ್ ಆಯ್ತು. ಏನಕ್ಕೆ ಅಂತ ನೀವು ನೋಡಿದ್ರೆ ನಿಂಗೆ ಗೊತ್ತಾಗುತ್ತೆ. ನಾ ಈ ಸಿನಿಮಾನ ನೋಡ್ಬೇಕಾ ಅಂತ ಕೇಳಿದ್ರೆ, ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಒಂದ್ಸಲ ನೋಡ್ಬೋದು. ಯಾಕಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಎಡವಿದ್ದಾರೆ, ಬಟ್ ಓವರ್ ಆಲ್ ಆಗಿ ಸಿನಿಮಾ ಸ್ವಲ್ಪ ಚೆನ್ನಾಗಿದೆ, ಒಂದ್ಸಲ ನೋಡ್ಬೋದು. ಬಟ್ ಆದ್ರೆ ನನ್ನಿಂದ ಒಂದ್ಸಲ ಏನಂತ ಅಂದ್ರೆ, ಸ್ಟಾರ್ಟಿಂಗ್ ಒಂದ್ 20-30 ನಿಮಿಷ ಸ್ಕಿಪ್ ಮಾಡ್ಬಿಡಿ. ಅದೇನ್ ನನಗೆ ಅಷ್ಟೊಂದು ಇಷ್ಟನೂ ಆಗ್ಲಿಲ್ಲ, ನಿಮ್ಗೂ ಇಷ್ಟ ಆಗಲ್ಲ. ಅದ್ರೂ ಕೂಡ ಅದೇನ್ ಬೇಕಾಗಿರ್ಲಿಲ್ಲ ಸೀನು. ಸುಮ್ನೆ ಈ ಸಿನಿಮಾ ಮೇಲೆ ನನಗೆ ನೆಗೆಟಿವ್ ಆಗಿ ಹೇಳಕ್ ಇಷ್ಟ ಇಲ್ಲ. ನನಗೇನ್ ಅನ್ನಿಸ್ತು ಅದನ್ನ ನಾನು ಹೇಳಿದೀನಿ. ಎಲ್ಲಾದ್ರೂ ತಪ್ಪಾಗಿದ್ರೆ ಕಮೆಂಟ್ ಹಾಕಿ, ಮುಂದೆ ನೋಡ್ತೀನಿ. ಇನ್ನ ಆದಷ್ಟು ಈ ಸಿನಿಮಾನ ಕನ್ನಡದಲ್ಲೇ ನೋಡಿ, ಯಾಕಂತಂದ್ರೆ ಕನ್ನಡ ಡಬ್ ಕೂಡ ತುಂಬಾ ಚೆನ್ನಾಗಿದೆ. ಸರಿ, ಇಷ್ಟೇ ನಂಗೆ ಹೇಳೋಕಿದ್ದು. ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋ ಸಿಗೋಣ. ಅಲ್ಲಿ ತನಕ ಹುಷಾರಾಗಿರಿ, ಆರಾಮಾಗಿರಿ. ನಿಂತೊಳೆ ತಟ್ಟಿ ಬಾ, ಆಗತಿ ಬಾ, ನೀ ಆಣೆ ಮಾಡು ಬಾ.